ಈಗ ಮತ್ತೊಬ್ಳು ಬಂಗಾರದ ವಂಚಕಿ ಐಶ್ವರ್ಯ ಗೌಡ ಈ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ನೋಡಿ. ಐಶ್ವರ್ಯ ಗೌಡ ಬಂಗಾರ ವಂಚನೆ ಪ್ರಕರಣಕ್ಕೆ ರೋಚಕ ತಿರುವು. ಐಷಾರಾಮಿ ಕಾರುಗಳ ಬಗ್ಗೆ ಪೊಲೀಸರಿಂದ ಆಳವಾದ ತನಿಖೆ ಶುರುವಾಗಿದೆ. ಎಲ್ಲಿಂದ ಬಂತು, ಹೆಂಗ್ ಬಂತು ಅಂತ. ವಿನಯ್ ಕುಲಕರ್ಣಿ ಮನೆಗೆ ಕಾರು ತಂದು ಕೊಟ್ಟಿದ್ಯಾರು? ಪವರ್ ಟಿವಿಯಲ್ಲಿ ಪೊಲೀಸ್ ವಿಚಾರಣೆಗೆ ಇನ್ಸೈಡ್ ಸುದ್ದಿ ನಿಮ್ಮ ಮುಂದೆ. ಎಲ್ಲಿ, ಹೇಗೆ, ಯಾಕೆ ಹಲವು ಪ್ರಶ್ನೆಗಳಿವೆ. ಇದಕ್ಕೆ ಸಂಬಂಧಪಟ್ಟಂತೆ ಪವರ್ ಟಿವಿಯಲ್ಲಿ ಪೊಲೀಸ್ ವಿಚಾರಣೆಯ ಇನ್ಸೈಡ್ ಸುದ್ದಿ. ಏನೇನು? ಶಾಸಕ ವಿನಯ್ ಕುಲಕರ್ಣಿ ಅವರ ಬಳಿ ಐಷಾರಾಮಿ ಬೆನ್ಸ್ ಕಾರು ಪತ್ತೆಯಾಯಿತು. ಈ ಕೇಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂಗೆ ಕೆಲ ದಿನಗಳ ಹಿಂದೆಯಷ್ಟೇ ಬೆನ್ಸ್ ಕಾರನ್ನ ಪೊಲೀಸರು ಜಪ್ತಿ ಮಾಡಿದ್ರಲ್ಲ. ಐಶ್ವರ್ಯ ಕಾರು ವಿನಯ್ ಕುಲಕರ್ಣಿ ಮನೆಗೆ ಹೋಗಿದ್ದೆಂಗೆ, ಯಾರು ತಂದ್ರು? ತನಿಖೆ ಶುರು ಇಟ್ಕೊಂಡ್ರು. ಕಾರ್ ತಂದು ಕೊಟ್ಟಿದ್ದು ವಿನಯ್ ಕುಲಕರ್ಣಿ ಚಾಲಕ. ಆತನ ವಿಚಾರಣೆ ಮಾಡಲಾಗಿದೆ. ಕಾರ್ ಕೊಡೋದಕ್ಕೆ ವಿನಯ್ ಕುಲಕರ್ಣಿ ಅವರೇ ಹೇಳಿದ್ರಂತೆ. ಹಿಂಗೆ ಚಾಲಕ ಹೇಳಿರೋದು. ಕಳೆದ ಹಲವು ತಿಂಗಳಿಂದ ಕಾರು ವಿನಯ್ ಕುಲಕರ್ಣಿ ಮನೆಯಲ್ಲೇ ಇತ್ತು. ವಿನಯ್ ಕುಲಕರ್ಣಿ ಮನೆಯಲ್ಲಿ ಬೆನ್ಸ್ ಕಾರು ಬಳಕೆಯನ್ನ ಮಾಡಲಾಗ್ತಾ ಇತ್ತು. ಈ ಹಿಂದೆ ಮಹಾರಾಷ್ಟ್ರಕ್ಕೆ ಹೋಗಿದ್ಲಂತೆ ಈ ವಂಚಕ ಐಶ್ವರ್ಯ ಗೌಡ. ಆಗ ರಾತ್ರಿ ಶಾಸಕ ವಿನಯ್ ಕುಲಕರ್ಣಿ ಅವರ ನಿವಾಸಕ್ಕೆ ಬಂದಿದ್ರಂತೆ. ಆಮೇಲೆ ನಂತರ ವಾಪಸ್ಸು ಹೋಗ್ಬೇಕಾದ್ರೆ ಕಾರಲ್ಲಿ ಬಂದಿದ್ರಲ್ಲ, ಕಾರ್ನ ಅಲ್ಲೇ ಬಿಟ್ಟು ಫ್ಲೈಟ್ನಲ್ಲಿ ಹೋದ್ರು ಅಂತ ಹೇಳಿಕೆ ಕೊಟ್ಟಿರೋದು ಕಾರ್ ಡ್ರೈವರು. ಸೊ ವಂಚನೆ ಮಾಡಿದ್ದ ಹಣದಿಂದಲೇ ಬೆನ್ಸ್ ಕಾರನ್ನ ಖರೀದಿ ಮಾಡಿದ್ಲು ಐಶ್ವರ್ಯ. ಹೀಗಾಗಿಯೇ ತನಿಖೆ ವೇಳೆ ಆಡಿ, ಬೆನ್ಸು, ಫಾರ್ಚುನರ್ ಕಾರುಗಳನ್ನ ಜಪ್ತಿ ಮಾಡಲಾಗಿತ್ತು. ಕೊನೆ ಹಂತದ ತನಿಖೆ ಇನ್ನು ಕೆಲವೇ ದಿನಗಳಲ್ಲಿ ಅಷ್ಟೇ ಬಾಕಿ ಉಳ್ಕೊಂಡಿರೋದು. ಆ ಕೆಲವೇ ದಿನಗಳ ನಂತರ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ತಾರೆ. ಅದಕ್ಕೆ ಈಗಾಗಲೇ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಹಂತ ಹಂತವಾಗಿ ಕ್ರಾಸ್ ಚೆಕ್ ಜೊತೆಗೆ ಕೊನೆಯ ಹಂತದ ಕ್ರಾಸ್ ವೆರಿಫಿಕೇಶನ್ ಕೂಡ ಆಗ್ತಾ ಇದೆ. ಸೊ ಅಲ್ಲಿಗೆ ಇದು ಒಂದು ಹಂತದ ಪ್ರಕರಣದಲ್ಲಿ ಒಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇರೋದು. ಪೊಲೀಸರ ತನಿಖೆ ಎಲ್ಲಿಂದ, ಹಿಂಗೆ, ಯಾವ ಹಂತದಲ್ಲಿ ಏನೇನು ಟ್ವಿಸ್ಟ್ ಮಾಡ್ಕೊಳ್ತು ಅನ್ನೋ ವಿಚಾರ ಪೊಲೀಸ್ ವಿಚಾರಣೆಯ ಇನ್ಸೈಡ್ ಸುದ್ದಿಗಳು ಪವರ್ ಟಿವಿಗೆ ಸಿಕ್ಕಿರೋದು. ಅದರಲ್ಲಿ ಪ್ರಮುಖವಾಗಿ ಈ ಕಾರಿನ ರಹಸ್ಯ, ಬೆನ್ಸ್ ಕಾರಿನ ರಹಸ್ಯ ಬಟಾಬಯಲಾಗ್ತಾ ಇದೆ. ಶಾಸಕ ವಿನಯ್ ಕುಲಕರ್ಣಿ ಅವರ ಬಳಿ ಐಷಾರಾಮಿ ಬೆನ್ಸ್ ಕಾರ್ ಪತ್ತೆಯಾಗಿತ್ತು. ಅದು ಐಶ್ವರ್ಯ ಗೌಡ ಅವರದ್ದು. ಅದು ಕೂಡ ಲಪ್ಟಾಯಿಸಿದ, ವಂಚನೆ ಮಾಡಿದ್ದ ಹಣದಿಂದ ಖರೀದಿ ಮಾಡಿದ್ದು. ಇಲ್ಲಿ ಹೆಂಗ್ ಬಂತು ವಿನಯ್ ಕುಲಕರ್ಣಿ ಮನೆಗೆ ಅಂತಂದ್ರೆ, ಇಲ್ಲಿ ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ ಕಾರು ಚಾಲಕ ಈ ವೀರೇಶ್, ಅದೆಲ್ಲವನ್ನು ಕೂಡ ಬಾಯ್ಬಿಟ್ಟಿದ್ದಾನೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ. ವೆಂಕಟೇಶ್, ಈ ಐಶ್ವರ್ಯ ಗೌಡ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಗೆದಷ್ಟು ಒಂದೊಂದೊಂದು ರೋಚಕ ಕಹಾನಿಗಳು, ರಹಸ್ಯಗಳು ಹೊರಗೆ ಬರ್ತಾನೆ ಇದೆ. ಸದ್ಯ ಈಗ ಕೊನೆಯ ಹಂತದ ಒಂದು ತನಿಖೆಯ ಭಾಗವಾಗಿ ಏನೇನೆಲ್ಲ ಹೊರಗೆ ಬಿದ್ದಿದೆ ಅಂತ ರಹಸ್ಯಗಳು? ಶರತ್, ಬಹುಕೋಟಿ ವಂಚನೆ ಪ್ರಕರಣ ಸಂಬಂಧಪಟ್ಟಂತೆ ಐಶ್ವರ್ಯ ಗೌಡ ವಿರುದ್ಧ ದಾಖಲಾಗಿದ್ದಂತಹ ಎರಡು ಪ್ರಕರಣಗಳು, ಒಂದು ಚಂದ್ರಲೇಔಟ್ ಮತ್ತೊಂದು RR ನಗರದಲ್ಲಿ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿಗಳು ಕೂಡ ಬಹುತೇಕ ತನಿಖೆಯನ್ನು ಪೂರ್ಣಗೊಳಿಸಿದ್ದು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೂ ಕೂಡ ಈಗ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಚಾರ್ಜ್ ಶೀಟ್ ನಲ್ಲಿ ಕೆಲವು ಅಂಶಗಳನ್ನು ಉಲ್ಲೇಖ ಮಾಡಿರುವಂತದ್ದು ಏನಂತ ಹೇಳಿದ್ರೆ, ಈಗ ಏನು 3 ಕಾರುಗಳನ್ನು ಕೂಡ ಪೊಲೀಸರು ಜಪ್ತಿಯನ್ನ ಮಾಡಿರ್ತಾರೆ. ಫಾರ್ಚುನರ್, ಆಡಿ ಮತ್ತು ಬೆನ್ಸ್ ಕಾರ್. ಈ 3 ಕಾರುಗಳು ಕೂಡ ಐಶ್ವರ್ಯ ಗೌಡ ಅವರ ಪತಿ ಏನಿದ್ದಾರೆ ಅವರ ಒಂದು ಹೆಸರಿನಲ್ಲಿ ಈ ಕಾರುಗಳಿರುವಂತದ್ದು. ಈ ಕಾರನ್ನು ಕೂಡ ಶಾಸಕ ವಿನಯ್ ಕುಲಕರ್ಣಿ ಅವರು ಬಳಸ್ತಾ ಇದ್ರು ಅಂತ ಹೇಳಿ ಒಮ್ಮೆ ಮಹಾರಾಷ್ಟ್ರಕ್ಕೆ ಐಶ್ವರ್ಯ ಗೌಡ ಮತ್ತು ಅವರ ಕುಟುಂಬಸ್ಥರು ಹೋದಂತ ಸಂದರ್ಭದಲ್ಲಿ ರಾತ್ರಿ ಆದಂತ ವೇಳೆಯಲ್ಲಿ ಅವ್ರ ಮನೆಗೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಆ ಕಾರನ್ನು ಅಲ್ಲೇ ಬಿಟ್ಟು ಫ್ಲೈಟ್ ಅಲ್ಲಿ ಬಂದಿರ್ತಾರೆ. ಕೆಲ ತಿಂಗಳ ಕಾಲ ಶಾಸಕ ವಿನಯ್ ಕುಲಕರ್ಣಿ ಅವರೇ ಈ ಒಂದು ಕಾರನ್ನು ಕೂಡ ಬಳಸ್ತಾ ಇರ್ತಾರೆ. ಅದಾದ ಬಳಿಕ ಏನು ಒಂದು ಅವರ ಒಂದು ಆದೇಶದ ಮೇರೆಗೆ ಆ ಕಾರನ್ನು ತೆಗೆದುಕೊಂಡು ಬಂದು RR ನಗರಕ್ಕೆ ಕೊಟ್ಟಿರ್ತಾರೆ, ಅಂದ್ರೆ ಐಶ್ವರ್ಯ ಗೌಡ ಅವರಿಗೆ. ಈ ವಿಚಾರವನ್ನ ಅವರ ಕಾರು ಚಾಲಕ ವೀರೇಶ್ ದಳವಾಯಿ ಅವರು ಕೂಡ ಪೊಲೀಸರ ತನಿಖೆ ಮುಂದೆ ಹೇಳಿರುವಂತದ್ದು. ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ವಿನಯ್ ಕುಲಕರ್ಣಿ ಮತ್ತು ಐಶ್ವರ್ಯ ಗೌಡ ಅವರ ನಡುವಿನ ಒಂದು ವ್ಯವಹಾರ ಏನಿದೆ ಅದು ಕೂಡ ಇರೋದು ಕನ್ಫರ್ಮ್ ಆಗಿರುವಂತ. ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ಕಾರನ್ನ ಅಲ್ಲೇ ತಿಂಗಳ ಕಾಲ ಬಿಟ್ಟು ಬರ್ತಾರೆ ಅಂತ ಹೇಳಿದ್ರೆ, ಯಾವ ಒಂದು ವಿಚಾರಕ್ಕೆ ಅಂತ ಹೇಳಿದ್ರೆ ಯಾರ ಸ್ನೇಹಿತರಾಗಿದ್ರು ಕೂಡ 1 ದಿನ 2 ದಿನ ಅಥವಾ ಬಿಟ್ಟು ಬರ್ಬೋದು. ಆದ್ರೆ ತಿಂಗಳಾನುಗಟ್ಟಲೆ ಅಲ್ಲಿ ಬಿಟ್ಟು ಬಂದಿದ್ದಾರೆ ಅಂದ್ರೆ ಅವರ ಮಧ್ಯೆ ಇರುವಂತಹ ಒಂದು ಬಿಸ್ನೆಸ್ ಏನಿದೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು ಅಂತ ಹೇಳಿ ಹಾಗಾಗಿ ಆ ಕಾರುಗಳನ್ನ ಜಪ್ತಿ ಮಾಡಿರುವಂತಹ ಅಧಿಕಾರಿಗಳು ವಿನಯ್ ಕುಲಕರ್ಣಿ ಅವರು ಯಾಕೆ ಈ ಕಾರನ್ನ ಬಳಸ್ಕೊಂಡಿದ್ರು, ಇಷ್ಟು ದಿನಗಳ ಕಾಲ ಅವರ ಬಳಿ ಇದ್ದಂತದ್ದಕ್ಕೆ ಏನು ಮತ್ತೆ ಇವರ ನಡುವಿನ ಬಿಸ್ನೆಸ್ ಏನು ಅನ್ನೋದ್ರು ಕೂಡ ಈಗ ತನಿಖೆಯನ್ನ ಮಾಡಿರುವಂತದ್ದು. ತನಿಖೆಯ ಸಂದರ್ಭದಲ್ಲಿ ಸಾಕಷ್ಟು ಅಂಶಗಳನ್ನು ಕೂಡ ಈಗ ಉಲ್ಲೇಖ ಮಾಡಿದ್ದಾರೆ. ಸ್ವತಃ ಅವರ ಕಾರು ಚಾಲಕರೇ ಹೇಳಿರುವ ಹಾಗೆ ಶಾಸಕರ ಒಂದು ಅನುಮತಿ ಅವ್ರು ಏನು ಹೇಳಿದ್ದಾರೆ, ಹಾಗಾಗಿ ಕಾರನ್ನು ತೆಗೆದುಕೊಂಡು ಬಂದು ಕೊಟ್ಟಿದ್ದೀನಿ ಅಂತ ಹೇಳಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗ ಹೇಳಿಕೆಗಳನ್ನು ದಾಖಲಿಸಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ಬೇರೆ ಬೇರೆ ಯಾವ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ಮಾಡಬಹುದಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆನ್ಸ್ ಕಾರುಗಳ ಮೂಲವನ್ನು ಕೂಡ ಈಗ ಪತ್ತೆ ಹಚ್ಚಿರುವಂತಂದ್ರೆ ವಿನಯ್ ಕುಲಕರ್ಣಿ ಮತ್ತು ಐಶ್ವರ್ಯ ಗೌಡ ಅವರ ನಡುವಿನ ಒಂದು ವ್ಯವಹಾರ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೂ ಇನ್ನೇನು ಸಿದ್ಧತೆಗಳು ನಾವು ಮಾಡ್ಕೊಂಡಿರುವಂತದ್ದು. ಶರತ್.
ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.